ಸಿ ಯಲ್ಲಾಪುರ ನಮ್ಮ ಅರಬೈಲ್ ಘಾಟ್ ಏನಿದೆ, ಮಳ್ಳೂರು ವಿಲೇಜ್ ಏನು ಇದೆ, ಇದರಲ್ಲಿ ಸುಮಾರು 4:35 5 ಗಂಟೆ ಸುಮಾರಿಗೆ ಡ್ರೈವರ್ ಯಾರು ಇದ್ರು, ಸವಣದಿಂದ ಬರ್ತಾಯಿದ್ರು, ತರಕಾರಿ ಹಾಕ್ಕೊಂಡು ಕುಮಟಾ ಸಂತೆಗೆ ಬರ್ತಾ ಇದ್ದವರು. ಇದರಲ್ಲಿ ಕ್ಯಾಬಿನಲ್ಲಿ ಮತ್ತು ಕ್ಯಾಬಿನ್ ಒಳಗಡೆ ಮತ್ತು ಒಳಗಡೆ ತರಕಾರಿ ಹಾಕ್ಕೊಂಡೆಲ್ಲ ತುಂಬಿಕೊಂಡಿದ್ರು. ಈಗ ನಮಗೆ ಪ್ರಾಥಮಿಕ ವಿಚಾರಣೆ ಪರವಾಗಿ ಎದುರುಗಡೆ ಸೈಡ್ಗೆ ವೆಹಿಕಲ್ಗೆ ದಾರಿ ಕೊಡೋದಕ್ಕೆ ಲೆಫ್ಟಿಗೆ ಬಂದ ತಕ್ಷಣ ಎದುರುಗಡೆ ಒಂದು ಎಲೆಕ್ಟ್ರಿಕಲ್ ಪೋಲ್ ಇದೆ. ಪೋಲ್ಗೆ ರಭಸವಾಗಿ ವೆಹಿಕಲ್ ಗುದ್ದಿದ್ರಿಂದ ಡ್ರೈವರ್ ಒಂದು ಮಂಪರ್ ಇರ್ಬೋದು ಅಥವಾ ಫಾಗ್ ಇರ್ಬೋದು, ಸಿಕ್ಕಾಪಟ್ಟೆ ಫಾಗ್, ನ್ಯಾಚುರಲ್ ಫಾಗ್ ಇರ್ಬೋದು. ಹಾಗಾಗಿ ಅದು ಆ ಸ್ಪೀಡಿಗೆ ಟಾಪಲ್ ಆಗಿದೆ. ಟಾಪಲ್ ಆಗಿದ ಮೇಲೆ ಏನು ಬೇರೆ ಜನ ಯಾರು ಒಳಗಡೆ ಇದ್ರು ಅನ್ನೋದು ಯಾರಿಗೂ ಏನೂ ಗೊತ್ತಿರಲಿಲ್ಲ. ಡ್ರೈವರ್ಸು ಸಹ ಅವರು ಪ್ರಜ್ಞಾಹೀನರಾಗಿದ್ದರು. ಹಾಗಾಗಿ ಆಕ್ಸಿಡೆಂಟ್ ನಡೆದ ವಿಚಾರಣೆ ಯಾರು ಇನ್ಫಾರ್ಮು ಮಾಡಿರಲಿಲ್ಲ. ಸೊ 4:40 ಟೈಮ್ಗೆ ನಮ್ಮ ಒಬ್ಬರು ಮಂಗಳೂರು ಸಿಬ್ಬಂದಿ ದಾರಿನಲ್ಲಿ ಬರ್ತಾ ಇದು ಯಾವುದೋ ಒಂದು ವೆಹಿಕಲ್ ಬಿದ್ದ ಆಗಿದೆ ಅಂತೇಳಿ ನಮ್ಮ ಪೊಲೀಸ್ ಕಂಟ್ರೋಲ್ ಹೇಳಿದ ಮೇಲೆ ಅವ್ರು ಇಮಿಡಿಯೇಟ್ಲಿ 112ಗೆ ಹೇಳಿ ನಮ್ಮ ಯಲ್ಲಾಪುರ ಪೊಲೀಸ್ ಸ್ಟೇಷನ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಸೊ ಈ ವಿಷಯ ತಿಳಿದಂತಹ ಯಲ್ಲಾಪುರ ಇನ್ಸ್ಪೆಕ್ಟರ್ ಸಿಬ್ಬಂದಿ ಜೊತೆ ಇಮಿಡಿಯೇಟ್ಲಿ SI ಸ್ಪಾಟಿಗೆ ಬಂದಿದ್ದಾರೆ. ಅಷ್ಟರಲ್ಲೇ 5 ಗಂಟೆ ಆಗಿತ್ತು. ಅಂದರೆ 1 ಅವರ್ ಟೈಮು ಆಲ್ರೆಡಿ ಲ್ಯಾಪ್ಸ್ ಆಗಿತ್ತು. ನಮಗೆ ಆಕ್ಸಿಡೆಂಟ್ ಏನು ಆಗಿಲ್ಲ ಅಂತ ತಿಳ್ಕೊಂಡು, ಅದಾದ ನಂತರ ಯಾವಾಗ ಇದನ್ನು ತೆಗಿಬೇಕಂತೇಳಿ ಕ್ರೇನ್ನ 10 ನಿಮಿಷಕ್ಕೆ ಕ್ರೇನ್ ಬಂದು ಕ್ರೇನ್ ತೆಗೆದ ನಂತರನೇ ನಮ್ಗೆ ಗೊತ್ತಾಯಿತು ಒಳಗಡೆ ಆಲ್ರೆಡಿ 8 ಡೆಡ್ ಬಾಡೀಸ್ ಇತ್ತು. ಒಬ್ಬರನ್ನ ಇಲ್ಲಿಗೆ ಶಿಫ್ಟ್ ಮಾಡೋಷ್ಟರಲ್ಲಿ ಇಲ್ಲಿ ಯಲ್ಲಾಪುರದಲ್ಲಿ ಅವರು ತೀರ್ಕೊಂಡ್ರು. ಅದಾದ ನಂತರ ಮಿಕ್ಕಿದಂಥ ಎಲ್ಲ ಗಾಯಾಳುಗಳು 4 ಜನನ್ನ ನಮ್ಮ ಯಲ್ಲಾಪುರ ಹಾಸ್ಪಿಟ್ಲಲ್ಲಿ, ಮಿಕ್ಕಿದವ್ರನ್ನ ಅದರಲ್ಲಿ ಸೀರಿಯಸ್ ಆಗಿ ಇಂಜುರಿ ಒಬ್ಬರನ್ನ 17 ಜನ ಸೇರಿ ಕಿಮ್ಸ್ ಆಸ್ಪತ್ರೆಗೆ ಇಮಿಡಿಯೇಟ್ಲಿಗೆ ನಾವು ಬೆಳಗಿನ ಜಾವನೇ ಶಿಫ್ಟ್ ಮಾಡಿದ್ವಿ. ದುರದೃಷ್ಟವತ್ತು ಅಲ್ಲಿನೂ ಒಬ್ಬರು ತೀರ್ಕೊಂಡಿದ್ದಾರೆ. ಟೋಟಲ್ 10 ಡೆತ್ ಆಗಿದೆ. 4 ಜನಕ್ಕೆ ಗಾಯಾಳುಗಳಾಗಿದೆ. 7 ಡೇಸ್ ಔಟ್ ಆಫ್ ಡೇಂಜರ್ ಇದ್ದಾರೆ. ಸೊ ನಾವು ಯಲ್ಲಾಪುರ ಸ್ಟೇಷನಲ್ಲಿ ಪ್ರಕರಣ ದಾಖಲು ಮಾಡ್ಕೊಂಡಿದ್ದೀವಿ. ಈಗಾಗಲೇ ಅವನ್ನೆಲ್ಲರೂ ರಕ್ಷಣೆ ಮಾಡೋದಕ್ಕೆ ಸರ್ಕಾರ ಎಲ್ಲ ನಮಗೆ ಸೂಚನೆಗಳು ನೀಡಿದೆ. ಎಲ್ಲ ಮಾನ್ಯ ಶಾಸಕರು ಅಲ್ಲಿಂದ ಬಂದಿದ್ದಾರೆ. ದೆನ್ ನಮ್ಮ ಇಲ್ಲಿರುವಂಥ ಶಾಸಕರು ಅವರೇ ಸ್ವತಃ ನಿಂತು ಈ ಪರಿಹಾರ ಕಾರ್ಯದಲ್ಲಿ ಕೂಡೋದಕ್ಕೆ ಅಷ್ಟು ಜನ ಪ್ರಾಣ ಉಳಿತು. ನಾವು ಇನ್ನೂ ಹೋಗೋದು ಟೋಟಲ್ ಈಗ ನಮಗಿರೋ ಪ್ರಕಾರ ಫಸ್ಟ್ 25 ಅಂತ ಆಯಿತು. ಈಗ ಟೋಟಲ್ 28 ಜನ ಇದು, ಟೋಟಲ್ ಸೇರಿ 28 ಜನ ಅಂತ ಇನ್ನೊಬ್ಬರು ನಾವು ವೆರಿಫೈ ಮಾಡಬೇಕಾಗಿದೆ. ತನಿಖೆಯಲ್ಲಿ ಆಕ್ಸಿಡೆಂಟ್ ಕಾರಣಗಳು ಗೊತ್ತಾಗುತ್ತೆ. ಬಟ್ ಅಂದ್ರೆ ಅತಿ ವೇಗ ಈ ತರ ಅಪಘಾತ ಇಲ್ಲ, ಆ್ಯಕ್ಚುಲಿ ದಿಸ್ ಇಸ್ ಅ ಘಾಟ್ ಏರಿಯಾ. ಅತಿ ವೇಗದಲ್ಲಿ ವೆಹಿಕಲ್ ಬರೋಕ್ಕೆ ಸಾಧ್ಯ ಇಲ್ಲ. ಆ್ಯಕ್ಚುಲಿ ಫಾಗ್, ಎರಡನೇದು ಆಪೋಸಿಟಿಂದ ವೆಹಿಕಲ್, ಅದು ಅನ್ಸೈಂಟಿಫಿಕ್ ಬ್ಲ್ಯಾಕ್ ಸ್ಪಾಟ್ ಇದೆ. ಹಿಂದೆನೇ ನ್ಯಾಷನಲ್ ಹೈವೇಗೆ ನಾವು ಇಂಟೆಲಿಜೆನ್ಸಿಂದ ಪೊಲೀಸಿಂದ ತುಂಬ ರಿಪೋರ್ಟ್ಸ್ ಕೊಟ್ಟಿದ್ವಿ ಟು ಕರೆಕ್ಟ್ ದಿ ರೋಡ್. ಬಟ್ ಆ ಫಾಗ್ ಇರೋದ್ರಿಂದ ಯಾವುದು ಆಪೋಸಿಟ್ ವೆಹಿಕಲ್ ಬಂದಾಗ ಲೆಫ್ಟ್ ತಗೊಂಡಾಗ ಇಮಿಡಿಯೇಟ್ಲಿ ಎಲೆಕ್ಟ್ರಿಕಲ್ ಪೋಲ್ ಇದೆ, ಅದು ಇವ್ರಿಗೆ ಕಾಣಿಸಿಲ್ಲ. ಈ ಸ್ಪೀಡಿಗೆ ವೆಹಿಕಲ್ಲು ಹೊಡೆದ್ರಿಂದ ವೆಹಿಕಲ್ಲು ಪಲ್ಟಿ ಆಗಿದೆ. ಅದರಲ್ಲಿ ಎಲ್ಲ ತರಕಾರಿ ತುಂಬಿರೋದ್ರಿಂದ ಈಗ ಏನು ಸತ್ತಿದ್ದಾರೆ ಇವರು, ಅವ್ರಿಗೆ ಆ ತರಕಾರಿ ಮೂಟೆಗಳೆಲ್ಲ ಅವ್ರ ಮೇಲೆ ಬಿದ್ದಿರೋದ್ರಿಂದ ಉಸಿರುಗಟ್ಟಿ ಅವರು ದಟ್ ಈಸ್ ಆಲ್ ವಾಟ್ ಹ್ಯಾಪನ್ಡ್. ವೆರಿ ವೆರಿ ಅನ್ಫಾರ್ಚುನೇಟ್ ಹ್ಯಾಪನೆಟ್. ಸೆಲ್ಫ್ ಆಕ್ಸಿಡೆಂಟ್ ಆಗಿದೆ. ನಾವು ವಿ ವಿಲ್ ಇನ್ವೆಸ್ಟಿಗೇಟ್ ದಿ ಕೇಸ್.